ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಸುತ್ತಮುತ್ತ ಅಕ್ರಮ ಕಲ್ಲು ಕ್ರಷರ್ಗಳು ನಾಯಿಕೊಡೆಯಂತೆ ತಲೆ ಎತ್ತಿವೆ. ದೇವರಗುಡ್ಡ, ಗುಡ್ಡದ ಅನ್ವೇರಿ, ಕಾಕೂಳ, ಹುಣಸಿಕಟ್ಟೆ ರಸ್ತೆ, ಹುಲಿಹಳ್ಳಿ ಸೇರಿದಂತೆ ರಸ್ತೆ ಪಕ್ಕವೇ 10 ಕಲ್ಲು ಕ್ರಷರ್ಗಳು ಕಾರ್ಯನಿರ್ವಹಿಸುತ್ತಿವೆ. ಇದರಿಂದ ಒಂದು ಕಡೆ ಪರಿಸರ ಹಾನಿಯಾಗ್ತಿದ್ರೆ ಮತ್ತೊಂದು ಕಡೆ ರೈತರ ಜಮೀನುಗಳಲ್ಲಿ ಬೆಳೆದಂತಹ ಬೆಳೆಗಳು ಹಾನಿಯಾಗ್ತಿವೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆಯುವ ಬೆಳೆಗಳು ಕುಂಠಿತವಾಗ್ತಿರುವುದು ರೈತರಲ್ಲಿ ಅಸಹನೆ ಮನೆ ಮಾಡುವಂತೆ ಮಾಡಿದೆ. ಇನ್ನು ರಾಜಾರೋಷವಾಗಿ ಅಕ್ರಮ ಕಲ್ಲು ಕ್ರಷರ್ಗಳನ್ನು ನಡೆಸುತ್ತಿರುವ ಮಾಲೀಕರುಗಳಿಗೆ ಅಧಿಕಾರಿಗಳ, ಗಣಿ ಇಲಾಖೆಯ ಮತ್ತು ಸ್ಥಳೀಯ ರಾಜಕಾರಣಿಗಳ ಭದ್ರತೆ, ಸಾರ್ವಜನಿಕ ವಲಯದಲ್ಲಿ ಆಡಳಿತ ವ್ಯವಸ್ಥೆ ನಿಷ್ಠೆಗೆ ಬಗೆಯುತ್ತಿರುವ ದ್ರೋಹಕ್ಕೆ ಹಿಡಿದ ಕೈಗನ್ನಡಿಯಂತಾಗಿದೆ. ಇನ್ನು ದೇವರಗುಡ್ಡ, ಗುಡ್ಡದ ಅನ್ವೇರಿ ಸುತ್ತಮುತ್ತ ಕಾರ್ಯನಿರ್ವಹಿಸುತ್ತಿರುವ ಕುರ್ವತ್ತಿ ಬಸವೇಶ್ವರ, ಸಿದ್ಧಿವಿನಾಯಕ, ವರಸಿದ್ಧಿ ವಿನಾಯಕ, ಮೈಲಾರಲಿಂಗೇಶ್ವರ ಸೇರಿದಂತೆ ಹಲವು ಕಲ್ಲು ಕ್ರಷರ್ಗಳಿಂದ ರೈತರಿಗೆ ತೊಂದರೆಯಾಗ್ತಿದೆ ಎಂದು ರೈತರು ಎಷ್ಟೇ ಮನವಿ ಮಾಡಿದ್ರೂ ಸಹ ಯಾವುದೇ ಇಲಾಖೆಯು ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಳ್ಳುವವರೇ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಾಣೆಬೆನ್ನೂರು.